ರಾಮ ಮಂದಿರ ಇನಾಗ್ರೇಷನ್ MP ಎಲೆಕ್ಷನ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ? 100% ಆಗಲ್ಲ. ರಾಮನ ಶಾಪ BJP ಅವರಿಗೆ ಬರ್ತದೆ. ಯಾಕಂದ್ರೆ ರಾಮನ ಬೀದಿಯಲ್ಲಿ ಹಿಂಗೆ ಹಾಕಿ ಆಟಾಡ್ಸಿದಾರಲ್ಲ, ನಿಜವಾಗ್ಲೂ ಶಾಪ ಕೊಡ್ತಾರೆ. ನೀವು ಬರೆದಿಟ್ಕೊಳ್ಳಿ. ನಿಮ್ಮ ನಾಯಕರು ಯಾರು ಕೂಡ ಇನಾಗ್ರೇಷನ್ಗೆ ಹೋಗಿಲ್ಲ, ಅದ್ರ ಎಫೆಕ್ಟ್ ಕಾಂಗ್ರೆಸ್ಸಿಗೆ ಆಗಲ್ವಾ? ಇದು ಚೀಪ್ ಪಾಲಿಟಿಕ್ಸು. ಅವ್ರು ಬಂದ್ರ ಹೋದ್ರ, ರಾಮ ಇಲ್ಲಿ ನನ್ನ ಹೃದಯದಲ್ಲಿದ್ದಾನ್ರಿ, ನಿಮ್ಮ ಹೃದಯದಲ್ಲಿ ಇದನ್ನು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕಾದ್ರೆ ನಾವೇನು ಹುಡ್ಕೋದೇನು ಬೇಡ. ಎಸ್, ಒಂದು ರಾಮ ಮಂದಿರ ಆಗಿದೆ, ಕಾನೂನುಬದ್ಧವಾಗಿ ಆಗಿದೆ. ಯಾವಾಗ ನಮಗೆ ಹಣೆ ಬರದಲ್ಲಿ ಬರೆದಿರುತ್ತೋ ಅಯೋಧ್ಯೆಗೆ ಹೋಗಿ ನಾವು ರಾಮನ ಭಕ್ತರು ರಾಮಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಹಂಗಂದ ತಕ್ಷಣ ರಾಮನ ಅಲ್ಲಿ ಹೋದವ್ರು ಮಾತ್ರ ಹಂಗಾರೆ BJP ಯಾರು ಇಲ್ಲಿರೋರು ಅವರೆಲ್ಲ ಹಂಗಾರೆ ರಾಮನ ದ್ರೋಹಿಗಳು. ಅವರು ಈಗ ನಮಗೆ ಹಾಕಿದ್ರಪ್ಪ ಅಯೋಧ್ಯೆಗೆ ಇವ್ರು ಹೋಗಿಲ್ಲ, ಹಂಗಾರೆ BJP ಅವರು ಎಷ್ಟೋ ಹೋಗಿಲ್ಲಲ್ಲ, ಹಂಗಾರೆ ಬಿಟ್ಟಿಲ್ಲ ಒಳಗೆ ಅವ್ರನ್ನ. ಅಲ್ಲ, ಅವ್ರ ಒಳಗೇನೆ ಬಿಟ್ಟಿಲ್ಲ. ಪಾಪ ಬಿಟ್ಟಿರೋದಲ್ಲ, ಮೊನ್ನೆ ನೋಡಿದ್ರೆ ನಮ್ಮ ದೇಶದ ದೊಡ್ಡ ದೊಡ್ಡ ಮನುಷ್ಯರನ್ನ ಆ ಬ್ಯಾರಿಕೇಡಿಂಗಲ್ಲಿ ಹಾಕಿ ಶಿವಾಯ ನಮಃ ಇನ್ನು ಅಪೂರ್ಣ ಅದು ಭಾರತ್ ಜೋಡೋ ಯಾತ್ರೆಗೆ ಇಲ್ಲಿ ಯಾವುದೇ ತರದ ಪ್ರತಿರೋಧ ವ್ಯಕ್ತವಾಗಲಿಲ್ಲ, ಬಹಳ ಸುಗಮವಾಗಿ ನಡೀತು. ಆದ್ರೆ ಈಗ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತ ಈಗ ಅಲ್ಲಿ ಅಧಿಕಾರನ ಮಿಸ್ಯೂಸ್ ಮಾಡೋಕ್ಕೆ ಅವರು ಟ್ರೈ ಮಾಡಿದ್ದಾರೆ, ಅದನ್ನು ಅನುಷ್ಠಾನನೂ ಕೂಡ ಮಾಡಿದ್ದಾರೆ. ನಾವು ಅದೇ ಇಲ್ಲಿ ಟ್ರೈ ಮಾಡೋಕ್ಕೆ ಬಿಟ್ರೇನೋ ಅಷ್ಟು ಈಸಿಯಾಗಿ ಬಿಡಲಿಲ್ಲ, ಯಾಕೆಂದರೆ ನಾವು ಅಷ್ಟೇ ಸ್ಟ್ರಾಂಗ್ ಆಗಿದ್ವಿ. ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಲ್ಲ, ಅದನ್ನು ಫೋರ್ಸ್ ಮಾಡ್ತಾರೆ, ಇಂಪೋಸ್ ಮಾಡ್ತಾರೆ. ಕಾನೂನು ಸತ್ತೋಗಿದೆ ಅಂತಲ್ಲಿ, ಕಾನೂನು ಸತ್ತೋದಾಗ ಹಿಂಗೆ ಆಗ್ತವೆ. ಆದರೆ ಇಲ್ಲಿ ನಾವು ಬಿಡಲಿಲ್ಲ, ಕಾನೂನನ್ನು ಕೂಡ ಮಿಸ್ಯೂಸ್ ಮಾಡೋದಕ್ಕೆ ನಾವು ಕಾರ್ಯಕರ್ತರು ಬಿಡಲಿಲ್ಲ. ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಚಿತ್ರದುರ್ಗದಲ್ಲಿ ಹೈಯೆಸ್ಟ್ ಜನರು ಮಾನ್ಯ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಡೆದರು. ನಾನು ಅವತ್ತು ನನಗೂ ಕೂಡ ಪುಣ್ಯ, ನನ್ನದೊಂದು ಫೋಟೋ ಇದೆ, ಅವ್ರ ಜೊತೆಗೆ ಹೈಯೆಸ್ಟ್ ನಾವು ನಡ್ಕೊಂಡು ಬಂದಿದ್ದು ನನ್ನ ಜೀವನದಲ್ಲಿ. ಫುಲ್ ಪಾದಯಾತ್ರೆ ಏನು ಅವ್ರು 27 ದಿವಸನೋ 30 ದಿವಸನೋ ಏನು ಇಲ್ಲಿ ಮಾಡಿದ್ರಲ್ಲ, ಅದರೊಳಗೆ ಹೈಯೆಸ್ಟ್ 21 ದಿವಸ, ಅದರೊಳಗೆ ಹೈಯೆಸ್ಟ್ ನಡೆದಿದ್ದು ನಾನು ಚಳ್ಳಕೆರೆಯಲ್ಲಿ ನಾನು ನಡ್ಕೊಂಡು ಬಂದೆ. ಅದು ಬಿಟ್ಟರೆ ಚಳ್ಳಕೆರೆ ಅಲ್ಲ, ಚಿಕ್ಕನಾಯಕನಹಳ್ಳಿಯಿಂದ ಈ ಕಡೆಗೆ ಬಂದಾಗ, ಮತ್ತು ಲಾಸ್ಟು ನಮ್ಮ ಶಿವಮೊಗ್ಗಕ್ಕೆ ಟೈಮ್ ಕೊಟ್ಟಿದ್ದು ಹೈಯೆಸ್ಟ್ ಜನರಿದ್ರು ಅವತ್ತೆಲ್ಲ ಸುಧಾಕರ್ ಅವ್ರು ಹೇಳ್ತಾಯಿದ್ರು, ಏನು ಮರ್ಯ ನೀವು ಅಲ್ಲಿಂದ ಬಂದು ನಿಮ್ಮದು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ, ಒಂದು ದಿವಸಕ್ಕೆ ನಮ್ಮನ್ನು ಬಿಟ್ಕೊಡ್ರಿ ಚಿತ್ರದುರ್ಗದಲ್ಲಿ ಅಂತ. ಆದರೆ ನಮ್ಮವ್ರನ್ನೆಲ್ಲ ಕರೆದು ಟೀ ಕಾಫಿ ಕೊಡೋರು ಎಲ್ಲರೂ, ಬಂಗಾರಪ್ಪ ಅವ್ರ ಕ್ಷೇತ್ರದಿಂದ ಬರ್ರಪ್ಪ ಅಂತ, ಅಂದರೆ ಪ್ರೀತಿ ಆ ಥರ. ಅದಕ್ಕೆ ಕಾನೂನನ್ನ ಉಪಯೋಗ ಮಾಡ್ಕೋಬೇಕು ಹೊರತು ದುರುಪಯೋಗ ಆಗ್ಬೋದು. ಅಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಇಲ್ಲಿ ನಾವು ಆಗಕ್ಕೆ ಬಿಡಲಿಲ್ಲ, ಬೇಕಾದ್ರೆ ಬಿಟ್ಟಿದ್ರೆ ಮಾಡೋರು ಅವರು.